ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ. ಎಷ್ಟು ವರ್ಷಕ್ಕೆ ಮಾರ್ಕೆಟ್ ಕ್ಯಾಪ್ ಡಬಲ್ ಆಗ್ಬೋದು, ಟ್ರಿಬಲ್ ಆಗ್ಬೋದು ಅಂತ ಒಂದು ಸಿಂಪಲ್ ಆಗಿ ಏನಂದರೆ ಮಾರ್ಕೆಟ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಕಳೆದೊಂದು ವಿಡಿಯೋದಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ 2 ಟೈಪ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಐ ಬಟನ್ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ, ಈ ವಿಡಿಯೋನ ಶೇರ್ ಆಗೋ ಲೈಕ್ ಮಾಡಿ, ಈ ವಿಡಿಯೋನ ಕೊನೆ ತನಕ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಕಳೆದೊಂದು ವಿಡಿಯೋದಲ್ಲಿ ಹೇಳಿದ್ದೆ, ಫ್ರೀ ಕ್ಯಾಶ್ ಫ್ಲೋ ಯೂಸ್ ಮಾಡ್ಕೊಂಡು ಹೇಗೆ ಮಾರ್ಕೆಟ್ ಕ್ಯಾಪ್ ಡಬಲ್ ಆಗುತ್ತೆ, ಟ್ರಿಬಲ್ ಆಗುತ್ತೆ, ಎಷ್ಟು ವರ್ಷಕ್ಕೆ ಆಗ್ಬೋದು ಅಂತ ಸುಮ್ಮನೆ ಒಂದು ಇಂಟ್ರೆಸ್ಟಿಂಗ್ ವ್ಯಾಲ್ಯೂ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಈಗ ಫ್ರೀ ಕ್ಯಾಶ್ ಫ್ಲೋ ಅಂದರೆ ಏನು? ಈಗ ಕಂಪ್ನಿಗೆ ಬಂದಿರೋ ಪ್ರಾಫಿಟ್ ಇದೆಯಲ್ಲ, ಪ್ರಾಫಿಟ್ ಈಗ ರೆವೆನ್ಯೂ ಬರುತ್ತೆ, ಸೇಲ್ಸ್ ಆಗುತ್ತೆ, ರೆವೆನ್ಯೂ ಬರುತ್ತೆ, ಅದಾದಮೇಲೆ ಪ್ರಾಫಿಟ್ ಬರುತ್ತೆ. ಆ ಪ್ರಾಫಿಟಲ್ಲೂ ಮತ್ತೆ ಎಕ್ಸ್ಪೆನ್ಸ್ ಅಂತ ಇರುತ್ತೆ. ಈಗ ಎಂಪ್ಲಾಯಿಗೆ ಸ್ಯಾಲ್ರಿ ಕೊಡಬೇಕು, ಇನ್ನು ಸಣ್ಣ ಪುಟ್ಟ ಮತ್ತೆ ಕಂಪ್ನಿನ ಪರ್ಚೇಸ್ ಮಾಡ್ಬೇಕಂತ ಇರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇರುತ್ತೆ, ಏನಕ್ಕೆ ಆ ಥರ ಎಲ್ಲ ಖರ್ಚೆಲ್ಲ ಹೋಗಿ ಎಲ್ಲ ಪ್ರಾಫಿಟ್ ಬಂದಮೇಲೂ ಅದರಲ್ಲೂ ಎಕ್ಸ್ಪೆನ್ಸ್ ಅಂತ ಇರುತ್ತೆ. ಎಕ್ಸ್ಪೆನ್ಸ್ ಎಲ್ಲ ಹೋಗಿ ಲಾಸ್ಟಿಗೆ ಉಳಿಯುತ್ತಲ್ಲ, ಸೇವಿಂಗ್ಸ್ ಅಂತ ಹೇಳ್ತಲ್ಲ, ಅದನ್ನ ಫ್ರೀ ಕ್ಯಾಶ್ ಫ್ಲೋ ಅಂತಾರೆ. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಕ್ಯಾಪು 500 ಕೋಟಿ 1000 ಕೋಟಿ ಇದೆ ಅಂದ್ಕೊಳ್ಳಿ. 1000 ಕೋಟಿ ಆ ಕಂಪನಿ 500 ಕೋಟಿ ವರ್ಷಕ್ಕೆ ಫ್ರೀ ಕ್ಯಾಶ್ನ ಜನ್ರೇಟ್ ಮಾಡ್ತಿದೆ ಅಂದರೆ ಅಲ್ಲಿಗೆ 2 ವರ್ಷಕ್ಕೆ 1000 ಕೋಟಿ ಆಗುತ್ತೆ. ಅಲ್ಲಿಗೆ ಅಂದರೆ ಮಾರ್ಕೆಟ್ ಕ್ಯಾಪ್ ಡಬಲ್ ಆಗುತ್ತೆ. ಈಗ ನೀವೇನು ಮಾಡ್ಬೇಕಂದ್ರೆ, ನೀವು ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ. ಎಷ್ಟು ವರ್ಷಕ್ಕೆ ಮಾರ್ಕೆಟ್ ಕ್ಯಾಪ್ ಡಬಲ್ ಆಗ್ಬೋದು, ಟ್ರಿಬಲ್ ಆಗ್ಬೋದು ಅಂತ ಒಂದು ಸಿಂಪಲ್ ಆಗಿ ಏನಂದರೆ, ಮಾರ್ಕೆಟ್ ಕ್ಯಾಪ್ ಡಿವೈಡೆಡ್ ಬೈ ಕಂಪ್ನಿ ಏನು 1 ವರ್ಷಕ್ಕೆ 2 ವರ್ಷ 3 ವರ್ಷಕ್ಕೆ ಫ್ರೀ ಕ್ಯಾಶ್ ಜನ್ರೇಟ್ ಮಾಡಿರುತ್ತೆ, ಅದನ್ನ ಡಿವೈಡ್ ಮಾಡಿ. ಅವಾಗ ರೇಷಿಯೋ 1, 2, 3, 4 ಇವು ಇಷ್ಟರಲ್ಲಿ ಯಾವ್ದಾದ್ರು ಒಂದು ಬಂದರೆ ನೀವು ಅಂಥ ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅನಲೈಸ್ ಮಾಡೋಕ್ಕೆ. ಅದಕ್ಕಿಂತ 4ಕ್ಕಿಂತ ಜಾಸ್ತಿ ರೇಷಿಯೋ ಬಂತಂದರೆ ಅಂಥದ್ದು ಬೇಡ. ಯಾಕಂದರೆ ಅದು ಇನ್ವೆಸ್ಟ್ಮೆಂಟು ನಿಮ್ಮದು ಡಬಲ್ ಆಗುತ್ತೆ, ಟ್ರಿಬಲ್ ಆಗೋಕ್ಕೆ 5-6 ವರ್ಷ ಬೇಕಾದಂಥ ಅರ್ಥ. ಸ್ವಲ್ಪ ಲೇಟ್ ಆಗುತ್ತೆ. ನಮಗೇನಂದರೆ 3 ವರ್ಷಕ್ಕೆ 4 ವರ್ಷಕ್ಕೆ, ಹೆಚ್ಚಿನ 4 ವರ್ಷಕ್ಕೆ ಡಬಲ್ ಆಗೋದು ಇನ್ವೆಸ್ಟ್ಮೆಂಟು. ಅದ್ರ ಮೇಲೆ 5 ವರ್ಷ 6 ವರ್ಷ ಅಂದರೆ ತುಂಬ ಲೇಟ್ ಆಗುತ್ತೆ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಡಬಲ್ ಆಗೋದಂದರೆ ಅದು ಇಷ್ಟ ಆಗೋಲ್ಲ ಜಾಸ್ತಿ ನಮಗೆ. ಫಾರ್ ಎಕ್ಸಾಂಪಲ್, ಈಗ ಮಾರ್ಕೆಟ್ ಕ್ಯಾಪು 1000 ಕೋಟಿ ಇದೆ ಅಂದರೆ ಆ ಕಂಪನಿ ವರ್ಷಕ್ಕೆ 250 ಕೋಟಿ ಮಾರ್ಕೆಟ್ಗೆ ಇದು ಫ್ರೀ ಕ್ಯಾಶ್ನ ಜನ್ರೇಟ್ ಮಾಡಿದೆ ಅಂದರೆ 4 ವರ್ಷಕ್ಕೆ 1000 ಕೋಟಿ ಆಗುತ್ತೆ. ಅಂದರೆ 4 ವರ್ಷಕ್ಕೆ ಡಬಲ್ ಆಗುತ್ತೆ ಅನ್ನೋ ಒಂದು ಅಂದಾಜು. ಕಂಪ್ನಿ 4 ವರ್ಷಕ್ಕೆ ಡಬಲ್ ಮಾರ್ಕೆಟ್ ಕ್ಯಾಪ್ ಡಬಲ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಡಬಲ್ ಮಾಡುತ್ತೆ ಅಂತ ಒಂದು ಅಂದಾಜಲ್ಲಿ ಹೇಳ್ಬೋದು. ಅದೇ 330 ಕೋಟಿ 40 ಕೋಟಿ ಆ ಥರ ಫ್ರೀ ಕ್ಯಾಶ್ನ ಜನ್ರೇಟ್ ಮಾಡ್ತಿದೆ ಅಂದರೆ ವರ್ಷಕ್ಕೆ, ಅದು ಅವಾಗ ರೇಷಿಯೋ ಎಷ್ಟು ಬರುತ್ತೆ ಅದನ್ನ ಡಿವೈಡ್ ಮಾಡಿದರೆ 3 ಬರುತ್ತೆ. 3 ಹೆಚ್ಚಿಗೆ 3 ಅಷ್ಟು ಬರುತ್ತೆ. ಅಂದರೆ 3 ವರ್ಷಕ್ಕೆ ಡಬಲ್ ಆಗ್ಬೋದು ಅಂತ. ಅದೇ ಫ್ರೀ ಕ್ಯಾಶ್ನ 500 ಕೋಟಿ ಜನ್ರೇಟ್ ಮಾಡ್ತಿದೆ ಅಂದರೆ ಅದನ್ನು 1000 ಕೋಟಿ ಮಾರ್ಕೆಟ್ ಕ್ಯಾಪಿಂದ 500 ಕೋಟಿ ಫ್ರೀ ಕ್ಯಾಶ್ನ ಇದು ಡಿವೈಡ್ ಮಾಡಿದರೆ ರೇಷಿಯೋ 2 ಅಂತ ಬರುತ್ತೆ. ಅಂದರೆ 2 ವರ್ಷಕ್ಕೆ ಹೆಚ್ಚು ಕಮ್ಮಿ 2 ವರ್ಷಕ್ಕೆ ಅದು ಮಾರ್ಕೆಟ್ ಕ್ಯಾಪ್ ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು 1000 ಕೋಟಿ ಫ್ರೀ ಕ್ಯಾಶ್ನ ಜನರೇಟ್ ಮಾಡೋ ಆ ಥರ ಕಂಪ್ನಿಗಳು ತುಂಬ ರೇರು. ಸುಮ್ಮನೆ ಹೇಳ್ಬೇಕಷ್ಟೇ. 1000 ಕೋಟಿ 1000 ಡಿವೈಡ್ ಮಾಡಿದ್ರೆ ರೇಷಿಯೋ 1 ಅಂತ ಬರುತ್ತೆ. ಅಂದರೆ ವರ್ಷ ಡಬಲ್ ಆಗ್ತಾ ಹೋಗುತ್ತೆ ಅಂತ ಮಾರ್ಕೆಟ್ ಕ್ಯಾಪ್ ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಈ ಥರ 1, 2 ರೇಷಿಯೋ ಈ ಥರ ಬರೋದು ತುಂಬ ರೇರು, ಆ ಥರ ಕಂಪ್ನಿಗಳು ಸಿಗೋದು. ಬಟ್ 6000 ಕಂಪ್ನಿಗಳಿದ್ದಾವೆ, BSE ಲಿಸ್ಟ್ ಇದ್ದಾವೆ. ನೀವು ಸ್ವಲ್ಪ ಡೀಪಾಗಿ ಅನಾಲಿಸ್ ಮಾಡಿ ರಿಸರ್ಚ್ ಮಾಡಿದರೆ ಸಿಗ್ಬೋದು ಅಂಥ ಕಂಪ್ನಿಗಳು. 1, 2, 3 ಕಂಪ್ನಿ ಈ ಥರ ಸಿಗ್ಬೋದು. ಈ ಥರ ಕಂಪ್ನಿಗಳನ್ನ ನೀವು 1, 2, 3, 4 ರೇಷಿಯೋ ಬರ್ತಾರೆ ಅಂಥದ್ದನ್ನ ಫಸ್ಟ್ ಲೀಸ್ಟ್ ಮಾಡ್ಕೋಬೇಕು. ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು ಡೈರೆಕ್ಟಾಗಿ. ಯಾಕಂದರೆ ಹೇಳಿದ್ದೆ ಕಳೆದೊಂದು ವಿಡಿಯೋದಲ್ಲಿ, ಮ್ಯಾನೇಜ್ಮೆಂಟ್ ಅನಾಲಿಸು ತುಂಬ ಅನಾಲಿಸ್ ಮಾಡೋಕ್ಕಿರುತ್ತೆ, ಫಂಡಮೆಂಟಲ್ ಅನಾಲಿಸು. ಅಂದರೆ ಈ ಥರ ಕಂಪ್ನಿಗೆ ಫಸ್ಟ್ ಲೀಸ್ಟ್ ಮಾಡ್ಕೋಬೇಕು. ಒಂದು 10 ಕಂಪ್ನಿ ಲೀಸ್ಟ್ ಮಾಡ್ಕೊಳ್ಳಿ, 10-20 ಕಂಪ್ನಿ ಅಷ್ಟು ಲೀಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಅಷ್ಟು ಕಂಪ್ನಿ ಮೇಲೆ ಡೀಪಾಗಿ ನೀವು ಫಂಡಮೆಂಟಲ್ ಅನಾಲಿಸ್ ಮಾಡಿ, ಕ್ವಾಂಟಿಟೇಟಿವ್ ಅನಾಲಿಸು, ಕ್ವಾಲಿಟೇಟಿವ್ ಅನಾಲಿಸು 2 ಫುಲ್ ಅನಾಲಿಸ್ ಮಾಡಿ, ಡೀಪಾಗಿ ಅನಾಲಿಸ್ ಮಾಡಿ ಲಾಂಗ್ ಟೈಮ್. ಅಂದರೆ ಒಳ್ಳೆ ಅಂದರೆ ಫಿಲ್ಟರ್ ಮಾಡಿದಾಗ ಒಂದು 5-10 ಕಂಪ್ನಿಗಳು ಸಿಗ್ಬೋದು. ನೀವು ಒಂದು 20 ಕಂಪ್ನಿ ಲಿಸ್ಟ್ ಮಾಡ್ಕೊಂಡಿರ ಅಂದರೆ ಅದರಲ್ಲಿ ಒಂದು 10-5 ಕಂಪ್ನಿ ಸಿಗ್ಬೋದು. ಒಳ್ಳೆ ಸ್ಟ್ರಾಂಗ್ ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂಥ ಕಂಪ್ನಿಗಳು ಸಿಗ್ಬೋದು. ಅಂಥ ಕಂಪ್ನಿ ಮೇಲೆ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಆ ಕಂಪ್ನಿ ಫ್ಯೂಚರ್ಲಿ ಆ ಬಿಸ್ನೆಸ್ಸಿಗೆ ಮುಂದೆ ಫ್ಯೂಚರ್ ಇದೆಯಾ ಅಂತ ನಾವು ನೋಡಬೇಕಾಗುತ್ತೆ. ಈಗ ಹೆಂಗಂದರೆ ಪೆಟ್ರೋಲ್ ಡೀಸೆಲ್ ಮುಂದೆ ಇರೋಲ್ಲ, ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಬರ್ತವೆ. ಇನ್ನು ಅದಕ್ಕೆ ನೀವು ಫ್ಯೂಚರಲ್ಲಿ ಪೆಟ್ರೋಲ್ ಡೀಸೆಲ್ ಕಂಪ್ನಿಗಳು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಅಂದರೆ ಲಾಸು, ಯಾಕಂದ್ರೆ ಮುಂದೆ ಯಾರು ಯೂಸ್ ಮಾಡಲ್ಲ. ಈ ಥರ ಅಂಥ ಬಿಸ್ನೆಸ್ ಮಾಡಲಿಗೂ ಮುಂದೆ ಫ್ಯೂಚರ್ ಇದೆ ಇಲ್ವಾ ಅಂತ ನೋಡ್ಕೋಬೇಕಾಗುತ್ತೆ. ಅದನ್ನು ನೋಡ್ಕೋಬೇಕಾಗುತ್ತೆ, ಸ್ವಲ್ಪ ಮುಂದಾಲೋಚನೆ ಇರಬೇಕಾಗುತ್ತೆ. ಈ ಥರ ಎಲ್ಲ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.